ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟಜಿ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ಕ್ಲಾಸ್ನಲ್ಲಿ ಕೆಇಯ ಲ್ಯಾಂಡ್ ಸರ್ವೇರ್, GPSTR, HSTR, ಕ್ರೈಸ್ ಎಕ್ಸಾಮ್ಗಳಿಗೆ ಏನೈತಿ ಮ್ಯಾಥಮೆಟಿಕ್ಸ್ MCQಗಳನ್ನ ಸಾಲ್ವ್ ಮಾಡೋಣ. ಸೊ ಇದು 80ನೇ ಕ್ಲಾಸ್ ಆಗಿರ್ತದ. ಸೊ ಇಲ್ಲಿ ನೋಡ್ರಿ, ಫಸ್ಟ್ ಕ್ವಶನ್ ಏನಿದೆ ಅಂತ, ವಾಟ್ ಈಸ್ ದ ಏರಿಯಾ ಆಫ್ ಆನ್ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಹ್ಯಾವಿಂಗ್ ಅ ಸೈಡ್ ಲೆಂತ್ ಆಫ್ 6 ಸೆಂಟಿಮೀಟರ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಮೊದಲಿಗೆ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂದ್ರೆ ಏನನ್ನೋದು ನಿಮ್ಗೆ ಗೊತ್ತಿರಬೇಕು. ಸೊ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂದ್ರೆ ಇಲ್ಲಿ ಮೂರು ಸೈಡ್ ಏನೈತಿ ಲೆಂತ್ ಸೇಮ್ ಇರ್ತದೆ. ಸೊ ಮೂರು ಸೈಡ್ ಇಲ್ಲಿ ಲೆಂತ್ ಸೇಮ್ ಇರ್ತದೆ. ಸೊ ಮೂರು ಸೈಡ್ ಸೇಮ್ ಐತೆ ಅಂದ್ರೆ ಇಲ್ಲಿ ಸೈಡ್ ಲೆಂತ್ ಅನ್ನ ಅವ್ರು ಕೊಟ್ಟಿದ್ದಾರೆ. ಎಷ್ಟದ ಸೈಡ್ ಲೆಂತ್? 6 ಸೆಂಟಿಮೀಟರ್ ಅದ. ಸೊ 6 ಸೆಂಟಿಮೀಟರ್ ಸೈಡ್ ಲೆಂತ್ ಅದ. ಸೊ ಇಲ್ಲಿ ಏರಿಯಾ ಏನಾಗುತ್ತೆ? ಏರಿಯಾ ಈಕ್ವಲ್ ಟು, ಸೊ ಇಲ್ಲಿ ನಾವು ಇದು ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಇದ್ದಾಗ ಸೊ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಇದ್ದಾಗ ಫಾರ್ಮುಲಾ ಏನು ಬರ್ತದೆ? √3/4 a² ಅಂತ ಆಗುತ್ತೆ. ಸೊ a² ಅಂದ್ರೆ ಇಲ್ಲಿ ಸೈಡ್ ಲೆಂತ್ ಆಗಿರ್ತದೆ. ಸೊ ಇಲ್ಲಿ √3 ಆಸ್ ಇಟ್ ಇಸ್ ಬರ್ರಿ, /4 ಇಂಟು ಇಲ್ಲಿ ಎ ಅಂದ್ರೆ ಏನ? 6 ಸ್ಕ್ವೇರ್ ಅನ್ನು ನಾನು 6 × 6 ಅಂತ ಬರೀತೀನಿ. ಸೊ ಇಲ್ಲಿ 2 2 2 3 ಆಗುತ್ತೆ. ಸೊ 2 1 2 3 ಆಗುತ್ತೆ. ಸೊ 3 × 3 ಮಾಡಿದಾಗ 9 ಆಗುತ್ತೆ. 9 √3 ಅನ್ನೋದಾಗುತ್ತೆ. ಸೊ 9 √3 ಸೆಂಟಿಮೀಟರ್ ಸ್ಕ್ವೇರ್. ಸೊ ಆಪ್ಷನ್ದಲ್ಲಿ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ನಮ್ಗೆ ಕರೆಕ್ಟ್ ಆಗುತ್ತೆ. ಸೊ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಇದ್ದಾಗ ಏನ ಫಾರ್ಮುಲಾ ನೋಡ್ರಿ, √3/4 × a² ಆಗುತ್ತೆ. ಇದ ಟ್ರಯಾಂಗಲ್ ನಮ್ದು ಬೇರೆ ಯಾವುದೇ ಇತ್ತಂದ್ರೆ ಇಕ್ವಿಲ್ಯಾಟ್ರಲ್ ಅಂದ್ರೆ ಚೇಂಜಸ್ ಲೆಂತ್ ಇದ್ದಾಗ ಅವಾಗ ಏನು ಬರ್ತದೆ? ಏರಿಯಾ ಫಾರ್ಮುಲಾ ಏರಿಯಾ ಈಕ್ವಲ್ ಟು 1/2 ಬೇಸ್ ಇಂಟು ಹೈಟ್ ಅಂತ ಆಗುತ್ತೆ. ಸೊ ಏರಿಯಾ ಫಾರ್ಮುಲಾ ಬೇಸ್ ಇಂಟು ಹೈಟ್ ಅಂತ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, if arithmetic mean of 5, 10, 15, x and 25 is 15, what is the value of x? ಅಂದ್ರೆ ಇಲ್ಲಿ ಅರ್ಥಮೆಟಿಕ್ ಮೀನ್ ಅನ್ನ ಕೊಟ್ಟಿದ್ದಾರೆ. ಮೀನ್ ಎಷ್ಟದ ಅಂದ್ರೆ ಇಲ್ಲಿ ನಮ್ಗೆ 15 ಅದ. ಸೊ 15ರಲ್ಲಿ ನಮ್ಗೆ 4 ಸಂಖ್ಯೆಗಳು ಅವರು ಕೊಟ್ಟಿದ್ದಾರೆ. ಸೊ ಇವು 4 ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಮಿಸ್ ಆಗೈತಿ. ಆ ಸಂಖ್ಯೆ ಮಿಸ್ ಆಗಿದ್ದಂತ ಸಂಖ್ಯೆ ಯಾವ್ದು ಅನ್ನೋದನ್ನ ನಾವಿಲ್ಲಿ ಕಂಡು ಹಿಡಿಬೇಕು. ಸೊ ಇಲ್ಲಿ ನಾವು ಅರ್ಥಮೆಟಿಕ್ ಮೀನ್ ಅನ್ನ ಯಾವ ರೀತಿ ಕಂಡು ಹಿಡಿಬಹುದು ಅಂದ್ರೆ, ಇದು 5 + 10 + 15 + x + 25 ಅದ. ಟೋಟಲ್ ಎಷ್ಟು ಅದು? ಟೋಟಲ್ 5 ಅದು. ಸೊ 5 ಅನ್ನ /5 ಮಾಡ್ತಾ ನಮಗೆ ಎಷ್ಟು ಸಿಗ್ತದೆ? ಮೀನ್ ಸಿಗ್ತದೆ. ಮೀನ್ ಎಷ್ಟದ ಅಂದ್ರೆ ಅದು 15 ಅದ. ಸೊ ಅದು 15 ಅದ. ಸೊ ಇಲ್ಲಿ ಈ 5 ಅನ್ನ ಈ ಕಡೆ ತೊಂದಾಗ ಏನಾಗುತ್ತೆ? ಇಂಟು ಆಗುತ್ತೆ. ಸೊ ಇವನಷ್ಟು ಮೊದಲಿಗೆ ಸಮ್ ಮಾಡ್ರಿ. ಸೊ ಇದು 10 + 5 15, 15 + 15 30, 30 + 25 55. ಸೊ 55 ಪ್ಲಸ್ x ಆಗುತ್ತೆ ಈಕ್ವಲ್ ಟು ಇದೆಷ್ಟಾಗುತ್ತೆ? 15 5 75 ಆಗುತ್ತೆ. ಸೊ ಇಲ್ಲಿ x ಆಸ್ ಇಟ್ ಇಸ್ ಇಟ್ಕೊಂಡು 75ದಲ್ಲಿ ನಾವು ಈ ಕಡೆ ಪ್ಲಸ್ ಐತಿ ಅಂದ್ರೆ ಈ ಕಡೆ ಬರ್ತಂದ್ರೆ ಮೈನಸ್ ಆಗುತ್ತೆ, -55 ಆಗುತ್ತೆ. ಸೊ x ಈಕ್ವಲ್ ಟು ಇಲ್ಲಿ ನಮಗೆ 20 ಆಗುತ್ತೆ. ಸೊ x ಬೆಲೆ ಏನಾಯ್ತು ನಮಗೆ ಇಲ್ಲಿ 20 ಆಗುತ್ತೆ. ಸೊ ಇಲ್ಲಿ ಇನ್ನೊಂದು ಇಲ್ಲಿ ಗಮನಿಸಬೇಕು, ಅರ್ಥಮೆಟಿಕ್ ಒಳಗ ಇಲ್ಲಿ ಕಾಮನ್ ಡಿಫರೆನ್ಸ್ ಸೇಮ್ ಇರ್ತದೆ. ಸೊ ಇಲ್ಲಿ ಕಾಮನ್ ಡಿಫರೆನ್ಸ್ 5 ಐತಿ, ಇಲ್ಲೂ 5 ಐತಿ, ಇಲ್ಲೂ 5 ಇರ್ತದೆ. ಇಲ್ಲೂ 15 ಆದ ನಂತರ 5 ಕಾಮನ್ ಡಿಫರೆನ್ಸ್ ಅಂದ್ರೆ ಇಲ್ಲಿ 20 ಅಂತ ಬರ್ತದೆ. ಸೊ ನೀವು ಡೈರೆಕ್ಟ್ ಆಗಿನ ಆನ್ಸರ್ ಮಾಡಬಹುದು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ದ ಕೋಆರ್ಡಿನೇಟ್ಸ್ ಆಫ್ ಅ ಸೆಂಟ್ರಾಯ್ಡ್ ಆಫ್ ಅ ಟ್ರಯಾಂಗಲ್ ವಿತ್ ವರ್ಟೆಕ್ಸ್ 1, 2, 3, 4, 5, 6 r ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸೆಂಟ್ರಾಯ್ಡ್ ಅನ್ನ ಕಂಡುಹಿಡಬೇಕು. ಸೊ ಇಲ್ಲಿ ಸೊ ಈ ರೀತಿ ಅದ. ಸೊ ಇಲ್ಲಿ ಈ ರೀತಿ ಬರ್ತದ. ಸೊ ಇಲ್ಲಿ ಟ್ರಯಾಂಗಲ್ ಬರ್ತದ ಅಂದ್ರೆ ಇಲ್ಲೊಂದು ಪಾಯಿಂಟ್ ಅದ, ಇಲ್ಲೊಂದು ಪಾಯಿಂಟ್ ಅದ. ಇಲ್ಲಿ 1:2 ಆಗುತ್ತೆ, ಇಲ್ಲಿ 5:6 ಆಗುತ್ತೆ. ಸೊ ಇಲ್ಲಿ ನಮಗೆ
3,4 ಅಂತ ಬರ್ತದೆ. ಸೊ ಇಲ್ಲಿ ಸೆಂಟ್ರಾಯ್ಡ್ ಅನ್ನ ಯಾವ ರೀತಿ ಕಂಡುಹಿಡಿಯೋದು ಅಂದ್ರೆ ಇಲ್ಲಿ ಎಕ್ಸ್ ಅದನ್ನ ಕಂಡುಹಿಡಿಬೇಕಂದ್ರೆ x1 ಪ್ಲಸ್ x2 ಪ್ಲಸ್ x3 ಆಗುತ್ತೆ ಡಿವೈಡೆಡ್ ಬೈ 3 ಆಗುತ್ತೆ. y ಕಂಡುಹಿಡಿಬೇಕಂದ್ರೆ y1 ಪ್ಲಸ್ y2 ಪ್ಲಸ್ y3 ಅನ್ನ ಕಂಡುಹಿಡಿಬೇಕು. ಸೊ ಡಿವೈಡೆಡ್ ಬೈ 3 ಆಗುತ್ತೆ. ಸೊ ಇಲ್ಲಿ ಇದು x1 y1 ಇದು x2 y2 ಇದು x3 y3 ಆಗುತ್ತೆ. ಸೊ ಇಲ್ಲಿ x ಅನ್ನ ಕಂಡುಹಿಡಿಬೇಕಂದ್ರೆ ಸೆಂಟ್ರಾಯ್ಡ್ ಅನ್ನ ಕಂಡುಹಿಡಿಬೇಕಂದ್ರೆ ಇಲ್ಲಿ x ಈಕ್ವಲ್ ಟು ಸೊ ಇಲ್ಲಿ x1 ಅಂದ್ರೆ ಏನದ 1 ಅದ, x2 ಅಂದ್ರೆ 3 ಅದ, x3 ಅಂದ್ರೆ ಇಲ್ಲಿ 5 ಅದ. ಸೊ ಡಿವೈಡೆಡ್ ಬೈ 3 ಆಗುತ್ತೆ. ಇದು 9/3 ಆಗುತ್ತೆ. ನೆಕ್ಸ್ಟ್ y ಅನ್ನ ಕಂಡುಹಿಡಿಬೇಕಾದ್ರೆ y1 ಅಂದ್ರೆ ಎಷ್ಟದ 2 ಅದ, y2 ಅಂದ್ರೆ 4 ಅದ, y3 ಅಂದ್ರೆ ಇಲ್ಲಿ 6 ಅದ. ಡಿವೈಡೆಡ್ ಬೈ 3 ಆಗುತ್ತೆ. ಸೊ 12/3 ಆಗುತ್ತೆ. ಇದು 3 ಒಂದ್ಲೆ 3 3ಲೆ 3 ಆಗುತ್ತೆ. ಇದು 3 ಒಂದ್ಲೆ 3 4ಲೆ ಇದು 4 ಆಗುತ್ತೆ. ಸೊ 3,4 ಅನ್ನೋದಿಲ್ಲಿ ಆನ್ಸರ್ ಆಗುತ್ತೆ. ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. The sum of roots of a quadratic equation is 8 and their product is 15. What is the quadratic equation ಅಂತೇಳಿ ಕೇಳಿದಾರ. ಸೊ ಸಮ್ ಆಫ್ ರೂಟ್ಸ್ ಅಂದ್ರೆ ಇಲ್ಲಿ ಅಲ್ಫಾ ಪ್ಲಸ್ ಬೀಟಾ. ಸೊ ಇದು 8 ಅದ. ಸೊ ಅಲ್ಫಾ ಇಂಟು ಬೀಟಾ ಏನಾಗುತ್ತೆ ಇಲ್ಲಿ 15 ಅದ. ಸೊ ನಮ್ಗೆ ಜನರಲ್ ಫಾರ್ಮ್ ಏನಿರ್ತದ, ಸೊ ಇದು ಮೇನ್ ಆಗಿ ನಿಮ್ಗೆ ಗೊತ್ತಿರ್ಬೇಕು ಏನಪ್ಪಾ ಅಂತಂದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಈಕ್ವಲ್ ಟು 0. ಸೊ ಈ ಫಾರ್ಮ ಒಳಗೆ ಇರ್ತದ ಯಾವುದೇ ಕ್ವಾಡ್ರಾಟಿಕ್ ಇಕ್ವೇಶನ್ ಆಗಿದ್ರು. ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ ಆಫ್ ಇಲ್ಲಿ ಏನು ಬರ್ತದ 8 ಅದ, ಎಕ್ಸ್ ಪ್ಲಸ್ ಇಲ್ಲಿ 15 ಈಕ್ವಲ್ ಟು 0 ಆಗುತ್ತೆ. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 8x ಪ್ಲಸ್ 15 ಈಕ್ವಲ್ ಟು 0 ಆಗುತ್ತೆ. ಸೊ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. A wheel has a radius of 14 centimeter. How many complete revolutions will it make to cover a distance of 880 centimeter ಅಂತೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಡಿಸ್ಟೆನ್ಸ್ ಎಷ್ಟದ ನಮಗೆ, ಸೊ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ 880 ಸೆಂಟಿಮೀಟರ್ ಅದ. ಸೊ 880 ಸೆಂಟಿಮೀಟರ್ ಅದ. ಸೊ ಇಲ್ಲಿ ನಮ್ಗೆ ಒಂದು ವೀಲ್ ಅದ. ಸೊ ಇದರ ರೇಡಿಯಸ್ ಎಷ್ಟದ 14 ಸೆಂಟಿಮೀಟರ್ ಅದ. ಸೊ ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ರೆವಲ್ಯೂಷನ್ ಇಲ್ಲಿ ಆಗುತ್ತಾ ಅಂತ ಇಲ್ಲಿ ಕೇಳಿದಾರ. ಸೊ ಇಲ್ಲಿ ಮೊದಲಿಗೆ ಈ ಸರ್ಕಲ್ ಈ ವೀಲ್ದ ಏನೈತಿ ನಾವು ಸರ್ಕಂಫರೆನ್ಸ್ ಸುತ್ತಳತೆಯನ್ನ ನೋಡ್ನು. ಸೊ ಸರ್ಕಂಫರೆನ್ಸ್ ಏನಾಗುತ್ತೆ 2πr ಆಗುತ್ತೆ. 2πr ಅಂದ್ರೆ 2 ಇಂಟು 22/7 ಪೈ ಬೆಲೆ ಕೊಟ್ಟಿದಾರ ಇಂಟು ಆರ್ ಅಂದ್ರೆ ಎಷ್ಟದ ನಮ್ಗೆ 14 ಸೆಂಟಿಮೀಟರ್ ಅದ. ಸೊ ಇಲ್ಲಿ 7 ಒಂದ್ಲೆ 7 ಎರಡ್ಲೆ. ಸೊ ಇಲ್ಲಿ 2 22ಲೆ 44 44 ಎರಡ್ಲೆ 88 ಸೆಂಟಿಮೀಟರ್ ಇಲ್ಲಿ ಆಗುತ್ತೆ. ಸೊ ಇಲ್ಲಿ ಒಂದು ರೊಟೇಷನ್ ಮಾಡ್ತಾನೆ ಇಲ್ಲಿ 88 ಸೆಂಟಿಮೀಟರ್ ಇಲ್ಲಿ ಕವರ್ ಆಗುತ್ತೆ. ಸೊ ಇಲ್ಲಿ ನಮ್ಗೆ ನಂಬರ್ ಆಫ್ ರೆವಲ್ಯೂಷನ್ ಬೇಕಂದ್ರೆ ಇಲ್ಲಿ ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸರ್ಕಂಫರೆನ್ಸ್ ಅಥವಾ ವೀಲ್ದ ಎಷ್ಟು ಇಲ್ಲಿ ಸರ್ಕಂಫರೆನ್ಸ್ ಬರುತ್ತೆ ಅದಾಗುತ್ತೆ. ಸೊ ಇಲ್ಲಿ 880 ಅದ ಡಿವೈಡೆಡ್ ಬೈ 88 ಅದ.
ಸೊ ಇಲ್ಲಿ ಒಂದ್ಲೆ ಇಲ್ಲಿ ಹತ್ಲೆ, ಸೊ ಇಲ್ಲಿ 10 ಅನ್ನೋದು ಆಗುತ್ತೆ. ಸೊ 10 ರೆವಲ್ಯೂಷನ್ಸ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್? ಎ ಪಾಯಿಂಟ್ ನೋಡ್ರಿ -2 3 ಅದ, ಅಂಡ್ ಬಿ ಪಾಯಿಂಟ್ ನೋಡ್ರಿ 4 -5 ಅದ. ಸೊ ಈ ರೀತಿ ಗ್ರಾಫ್ ಇರ್ತದ. ಸೊ ಇಲ್ಲಿ ಎಕ್ಸ್ ಆಕ್ಸಿಸ್, ಇಲ್ಲಿ ಎಕ್ಸ್ ಡ್ಯಾಶ್, ಇಲ್ಲಿ y ಆಕ್ಸಿಸ್, ಇದು y ಡ್ಯಾಶ್. ಸೊ ಇಲ್ಲಿ 0 ಇರ್ತದ, ಇಲ್ಲಿ 1 2 3 4. ಸೊ ಇಲ್ಲಿ ಇದು 1 2 3 4 ಅದ. ಸೊ ಈ ಕಡೆ 1 2 3 4 ಅಂದ್ರೆ ಇಲ್ಲಿ -1 -2 -3 -4. ಸೊ ಈ ಕಡೆ 1 2 3 4 5 ಅಂದ್ರೆ ಇಲ್ಲಿ 1 2 3 4 5. ಈ ಕಡೆ ಮೇಲ್ಗಡೆ y ಆಕ್ಸಿಸ್ ಪಾಸಿಟಿವ್ ಇರ್ತಾವ, ಅದೇ ಈ ಕಡೆ ಏನೈತಿ ಕೆಳಗಡೆ ನೆಗೆಟಿವ್ ಇರ್ತಾವ. ಅಂದ್ರೆ ಇಲ್ಲಿ -1 -2 -3 -4 -5. ಸೊ ಇಲ್ಲಿ -2, 3 ಅದ, ಅಂದ್ರೆ ಎಕ್ಸ್ ಆಕ್ಸಿಸ್ -2 ಇರಬೇಕು, y ಆಕ್ಸಿಸ್ ಪ್ಲಸ್ ಇರಬೇಕು. ಅಂದ್ರೆ ಇಲ್ಲಿಗೆ ಬರ್ತದ ಪಾಯಿಂಟ್ ಇಲ್ಲಿಗೆ ಬರ್ತದ. ನೆಕ್ಸ್ಟ್ ಇದು ಪಾಯಿಂಟ್ ಎ ಆಯ್ತು. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಬಿ ಏನದ? ಪಾಯಿಂಟ್ ಬಿ 4, -5 ಅದ. 4 ಎಲ್ಲೈತಿ ಎಕ್ಸ್ ಆಕ್ಸಿಸ್ ದಲ್ಲಿ 4. ಸೊ ಇದು ಎಕ್ಸ್ ಆಕ್ಸಿಸ್ ಇರ್ತದ, ಇದು y ಆಕ್ಸಿಸ್ ಮೇಲೆ ಇರ್ತದ. ಸೊ ಇದು 4 ಇಲ್ಲದ, -5 ಇಲ್ಲದ, -5 ಇಲ್ಲದ. ಸೊ -5 ಇಲ್ಲದ. ಸೊ ಇಲ್ಲಿ ನಮಗ ಈ ಪಾಯಿಂಟ್ ಇಂದ ಈ ಪಾಯಿಂಟ್ಗೆ ಇಲ್ಲಿ ಇದು ಎ ಪಾಯಿಂಟ್ ಆಯ್ತು, -2, 3 ಅನ್ನೋದು. ಇಲ್ಲಿ ಬಿ ಪಾಯಿಂಟ್ ಆಯ್ತು, ಇದು 4, -5. ಸೊ ಈ ತರ ಡಿಸ್ಟೆನ್ಸ್ ಡಿ ಈಕ್ವಲ್ ಟು ಕಂಡು ಹಿಡಿಬೇಕು. ಸೊ ರೂಟ್ ಆಫ್ ಏನ್ ಬರ್ತದ? x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಸೊ ಇಲ್ಲಿ ಇವು x1 y1 ಆದ್ರೆ ಇಲ್ಲಿ x2 y2 ಆಗುತ್ತೆ. ಸೊ ರೂಟ್ ಒಳಗ x2 ಅಂದ್ರೆ ಏನ? x2 ಅಂದ್ರೆ 4 ಅದ, ಮೈನಸ್ x1 ಅಂದ್ರೆ -2 ಅದ. ಸೊ -2 ಅದ. ನೆಕ್ಸ್ಟ್ ಇಲ್ಲಿ ಹೋಲ್ ಸ್ಕ್ವೇರ್ ಅದ. ನೆಕ್ಸ್ಟ್ y2 ಅಂದ್ರೆ ಏನೈತಿ? y2 ಅಂದ್ರೆ -5 ಅದ. ನೆಕ್ಸ್ಟ್ y1 ಅಂದ್ರೆ 3 ಅದ, ಇದು ಹೋಲ್ ಸ್ಕ್ವೇರ್ ಅದ. ಸೊ ಇಲ್ಲಿ ರೂಟ್ ಆಫ್, ಸೊ ಇಲ್ಲಿ ನೋಡ್ರಿ 4 - -2 ಅದ. ಸೊ ಇದೇನಾಗುತ್ತೆ? ಪ್ಲಸ್ ಆಗುತ್ತೆ. ಸೊ 6 ಸ್ಕ್ವೇರ್ ಆಗುತ್ತೆ. ಈ ಕಡೆ ಏನಾಗುತ್ತೆ? -5 -3 ಅಂದ್ರೆ -8 ಆಗುತ್ತೆ. -8 ಅನ್ನ ಸ್ಕ್ವೇರ್ ಮಾಡಿದಾಗ ನಮ್ಗೆ ಪ್ಲಸ್ ನಲ್ಲೇ ಬರ್ತದೆ. ಇದೆಷ್ಟಾಗುತ್ತೆ? 6 ಸ್ಕ್ವೇರ್ ಅಂದ್ರೆ 36 ಆಗುತ್ತೆ. -8 ಸ್ಕ್ವೇರ್ ಮಾಡಿದಾಗ ನಮಗೆ 64 ಆಗುತ್ತೆ. ರೂಟ್ ಈಕ್ವಲ್ ಟು ಏನಾಗುತ್ತೆ? ಇಲ್ಲಿ 100 ಆಗುತ್ತೆ. ಸೊ ಇಲ್ಲಿ ರೂಟ್ ನಿಂದ ಹೊರಗೆ ತೆಗೆದಾಗ ಏನಾಗುತ್ತೆ? ನಮ್ಗೆ 10 ಸೆಂಟಿಮೀಟರ್ ಅನ್ನೋದು ಇಲ್ಲಿ ಆಗುತ್ತೆ. ಸಾರಿ, 10 ಯೂನಿಟ್ಸ್ ಅಂತ ಬರ್ತದೆ, ಸೆಂಟಿಮೀಟರ್ ಅಂತ ಬರಂಗಿಲ್ಲ. ಗ್ರಾಫ್ ನಲ್ಲಿ 10 ಯೂನಿಟ್ಸ್ ಇಲ್ಲಿ ನಮಗಾಗುತ್ತೆ. ಡಿಸ್ಟೆನ್ಸ್ ಇಲ್ಲಿ ಆಪ್ಷನ್ ಬಿ 10 ಯೂನಿಟ್ಸ್ ಅನ್ನೋದಿಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ಇಲ್ಲಿ ದ LCM ಆಫ್ 2 numbers is 180 and their ratio is 3:4. ವಾಟ್ ಈಸ್ ದ ಗ್ರೇಟರ್ ನಂಬರ್ ಅಂತ ಇಲ್ಲಿ ಕೇಳಿದಾರ. ಸೊ ಇಲ್ಲಿ 3:4 ರೇಷಿಯೋ ಕೊಟ್ಟಿದಾರ. ಸೊ ಇಲ್ಲಿ LCM ಕೊಟ್ಟಿದಾರ. ಸೊ ಇಲ್ಲಿ 3:4 ಅದ. ಸೊ ಅದರ LCM ಎಷ್ಟದ? ನಮಗೆ ಇಲ್ಲಿ 180 ಅದ. ಸೊ ಯಾವ ಎರಡು ಸಂಖ್ಯೆಯನ್ನ ಇಲ್ಲಿ ನಾವು ಇಲ್ಲಿ ರೇಷಿಯೋ ಕೊಟ್ಟಿದಾರ, ಅವು ಸಂಖ್ಯೆ ಯಾವ ಅನ್ನೋದು ಗೊತ್ತಿಲ್ಲ. ಅವು ಸಂಖ್ಯೆನ ನಾವು 3x ಅಥವಾ ಒಂದು ತಗೋನು, ಇನ್ನೊಂದು ಇಲ್ಲಿ ನಾವು 4x ಅಥವಾ ಒಂದು ತಗೋನು. ಸೊ ಅವುಗಳಿಂದ
ಅವುಗಳ ಸಮ್ ಎಷ್ಟಾಗದೆ ಇಲ್ಲಿ ನಮ್ಗೆ ಎಲ್ ಸಿ ಎಮ್ ಅಂದ್ರೆ 180 ಆಗದ. ಸೊ ಇಲ್ಲಿ 3x ಮತ್ತು 4x ದ. ಸೊ 3x ಮತ್ತು 4x ಇವುಗಳ ಎಲ್ ಸಿ ಎಮ್ ಏನೈತಿ, ಇವುಗಳ ಎಲ್ ಸಿ ಎಮ್, ಸೊ ಇವುಗಳ ಎಲ್ ಸಿ ಎಮ್ ಏನೈತಿ ಇದಾಗಿರ್ತದ. ಸೊ 180 ಎಲ್ ಸಿ ಎಮ್ ಆಗಿರ್ತದ. 3x ಮತ್ತು 4x ದ, 3x ಮತ್ತು 4x ಎರಡೂ ಕೂಡ ಏನೈತಿ ಬೇರೆ ಬೇರೆ ಸಂಖ್ಯೆ ಅದಾವ. ಸೊ 3 ಅನ್ನೋದು ಪ್ರೈಮ್ ನಂಬರ್ ಅದ. ಸೊ ಇವೆರಡು ಕೂಡ ಒಂದ ಮಗಿಯಾಗಿ ಬರೋದಿಲ್ಲ. ಹಾಗಾಗಿ ಉತ್ತರ ಎಲ್ ಸಿ ಎಮ್ 3 ಮತ್ತು 4ರ ಎಲ್ ಸಿ ಎಮ್ ಡೈರೆಕ್ಟ್ ಆಗಿ ಹೇಳ್ಬೋದು ಏನಂದ್ರೆ 12 ಆಗುತ್ತೆ. ಸೊ ಎಕ್ಸ್ ಆಸ್ ಇಟ್ ಇಸ್ ತೋರಿ. ಸೊ ಇಲ್ಲಿ 12x ಅಂದ್ರನ ಇಲ್ಲಿ ನಮ್ಗೆ 180 ಅಂದ ಅದ. ಸೊ 12x ಅಂದ್ರನ ಇಲ್ಲಿ ನಮ್ಗೆ 180 ಅನ್ನೋದ ಅದ ಎಲ್ ಸಿ ಎಮ್. ಎರಡು ನಂಬರ್ ಎಲ್ ಸಿ ಎಮ್ ಏನೈತಿ ಇಲ್ಲಿ 180 ಅದ. ಸೊ ಆ ನಂಬರ್ ಯಾವ ಅನ್ನೋದು ಗೊತ್ತಿಲ್ಲ. ಅವ್ರ ನಂಬರ್ ಏನೈತಿ ಒಂದು 3:4 ಅಂತ ಅದಾವ. ಸೊ ಆ ನಂಬರ್ಗಳು ಗೊತ್ತಿಲ್ಲ. ಹಾಗಾಗಿ ನಾವು ಏನು ತಗೋನು 3x ಅಂತ ತಗೋನು, 4x ಅಂತ ತಗೋನು. ಈ 3x ಮತ್ತು 4x ಗಳ ಎಲ್ ಸಿ ಎಮ್ ಎಷ್ಟಾಗ್ಯದ, ಎಲ್ ಸಿ ಎಮ್ 180 ಆಗ್ಯದ. ಸೊ ಅದ್ರ ಎಲ್ ಸಿ ಎಮ್ 180 ಆಗ್ಯದ. ಸೊ ಅದ್ರ ಎಲ್ ಸಿ ಎಮ್ 180 ಆಗೈತಿ ಅಂದ್ರೆ 3x ಮತ್ತು 4x ಎಲ್ ಸಿ ಎಮ್ 12 ಆಗಿದೆ. ಸೊ ಹಾಗಾಗಿ ಎಕ್ಸ್ ಬೆಲೆ ಏನಾಗುತ್ತೆ ಇಲ್ಲಿ 180/12 ಆಗುತ್ತೆ. ಸೊ ಇಲ್ಲಿ 12 ಒಂದ್ಲೆ 6 ಉಳಿತದ, 12 5. ಸೊ ಎಕ್ಸ್ ಈಕ್ವಲ್ ಟು ಇಲ್ಲಿ ನಮ್ಗೆ 15 ಅಂತ ಬಂತು. ಸೊ ಎಕ್ಸ್ ಈಕ್ವಲ್ ಟು 15 ಅಂತ ಬಂತು ಅಂದ್ರೆ ಒಂದು ಏನೈತಿ 3x ಅದ, ಇನ್ನೊಂದು ಏನದ 4x ಅದ. ಸೊ ಇಲ್ಲಿ 3x ಅಂದ್ರೆ ಎಷ್ಟಾಗುತ್ತೆ, 3 × 15 ಆಗುತ್ತೆ. ಇನ್ನೊಂದು 4 × 15 ಆಗುತ್ತೆ. ಸೊ ಇದು 45 ಆಗುತ್ತೆ, ಇನ್ನೊಂದು 60 ಆಗುತ್ತೆ. ಸೊ ಇಲ್ಲಿ ಯಾವ ನಂಬರ್ ಕೇಳಿದಾರೋ ಗ್ರೇಟರ್ ನಂಬರ್ ಅಂದಾಗ ಇಲ್ಲಿ 60 ಅನ್ನೋದಾಗುತ್ತೆ. ಆಪ್ಷನ್ ಬಿ ಅನ್ನೋದು ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ವಾಟ್ ಈಸ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಅ ಸಾಲಿಡ್ ಹೆಮಿಸ್ಫಿಯರ್ ಆಫ್ ಅ ರೇಡಿಯಸ್ 7 ಸೆಂಟಿಮೀಟರ್ ಅಂತೇಳಿ ಕೊಟ್ಟಿದ್ದಾರೆ. ಸೊ ರೇಡಿಯಸ್ ಕೊಟ್ಟಿದ್ದಾರೆ ಏನ, ರೇಡಿಯಸ್ ಈಕ್ವಲ್ ಟು 7 ಸೆಂಟಿಮೀಟರ್ ಅದ. ಸೊ ಮತ್ತೇನು ಕೊಟ್ಟಿದ್ದಾರೆ ನಮ್ಗೆ, ಸೊ ಇಲ್ಲಿ ಸಾಲಿಡ್ ಹೆಮಿಸ್ಫಿಯರ್, ಸಾಲಿಡ್ ಹೆಮಿಸ್ಫಿಯರ್ ಇದರ ಫಾರ್ಮುಲಾ ಏನದ 3πr² ಅಂತದ. ಸೊ ಇದು ಟೋಟಲ್ ಸರ್ಫೇಸ್ ಏರಿಯಾನ, ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಸಾಲಿಡ್ ಹೆಮಿಸ್ಫಿಯರ್ ಈಕ್ವಲ್ ಟು ಏನಾಗುತ್ತೆ 3πr² ಅಂತ ಆಗುತ್ತೆ. ಸೊ ಇಲ್ಲಿ 3 × π ಅಂದ್ರೆ 22/7, ಆರ್ ಅಂದ್ರೆ ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೋ 7 ಕೊಟ್ಟಿದ್ದಾರೋ, 7 ಸ್ಕ್ವೇರ್ ಆಗುತ್ತೆ. ನಾನು 7 × 7 ಅಂತ ಹಾಕ್ತಾನು. 7 ಗೆಟ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 21 7 ಸಾರಿ 3 7 21 ಆಗುತ್ತೆ. 21 × 22. ಸೊ 21 × 22 ಮಾಡಿದಾಗ ನಮ್ಗೆ ಎಷ್ಟಾಗುತ್ತೆ, ಇದು 462 ಸೆಂಟಿಮೀಟರ್ ಸ್ಕ್ವೇರ್ ಅನ್ನೋದಾಗುತ್ತೆ. ಸೊ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಸಾಲಿಡ್ ಹೆಮಿಸ್ಫಿಯರ್ ಅಂತ ಕೇಳಿದಾಗ ಆಪ್ಷನ್ ಸಿ ಅನ್ನೋದೇನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಈ ಫಾರ್ಮುಲಾ ಬಹಳ ಮುಖ್ಯ ನೋಡ್ರಿ. ಸೊ 3πr² ಅನ್ನೋದು ಇದ ಫಾರ್ಮುಲಾ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಫ್ ದ 10th ಟರ್ಮ್ ಆಫ್ an arithmetic progression AP is 31 ಅಂದ್ರೆ A10 ಕೊಟ್ಟಿದ್ದಾರೆ, 31 ಕಾಮನ್ ಡಿಫರೆನ್ಸ್ ಇಸ್ 3. ಕಾಮನ್ ಡಿಫರೆನ್ಸ್ ಡಿ ಅಂದ್ರೆ ಇಲ್ಲಿ 3 ಅಂತ. ಸೊ ವಾಟ್ ಈಸ್ ದ ಫಸ್ಟ್ ಟರ್ಮ್? ಸೊ ಫಸ್ಟ್ ಟರ್ಮ್ ಅಂದ್ರೆ ಇಲ್ಲಿ ಎ ಅನ್ನ ಕಂಡು ಹಿಡಿಬೇಕು. ಸೊ ಇಲ್ಲಿ ನೋಡ್ರಿ A10 ಕೊಟ್ಟಿದ್ದಾರೆ ಅಂದ್ರೆ A10 ಈಕ್ವಲ್ ಟು ನಾವು ಏನಂತ ಬರಿಬಹುದು, ಇದನ್ನ A+9D ಅಂತ ಬರಿಬಹುದು. ಸೊ A+9D ಅಂತ ಯಾಕೆ ಬರಿಬಹುದು ಅನ್ನೋದನ್ನ ನೀವು ಥಿಯರಿ ಕ್ಲಾಸ್ನಲ್ಲಿ ಗೊತ್ತಿರ್ತದ. ಸೊ A+9D ಅಂತ ಆಯ್ತು. ಸೊ A10 ಅಂದ್ರೆ ಎಷ್ಟು ಇದೆ ನಮ್ಗೆ 31 ಅದ. ಎ ಅಂದ್ರೆ ಗೊತ್ತಿಲ್ಲ 9, ಇಲ್ಲಿ ಡಿ ಅಂದ್ರೆ ಎಷ್ಟದ, ಡಿ ಕಾಮನ್ ಡಿಫರೆನ್ಸ್ 3 ಅದ. ಸೊ 31 ಈಕ್ವಲ್ ಟು A ಪ್ಲಸ್ ಇದೆಷ್ಟಾಗುತ್ತೆ 9 3 27 ಆಗುತ್ತೆ. ಸೊ 27ನ್ನ ಈ ಕಡೆ ಕಳಿಸಿದಾಗ ಏನಾಗುತ್ತೆ, A ಈಕ್ವಲ್ ಟು 31 - 27 ಆಗುತ್ತೆ. ಸೊ ಇಲ್ಲಿ A ಈಕ್ವಲ್ ಟು ಎಷ್ಟಾಗುತ್ತೆ 4 ಆಗುತ್ತೆ. ಸೊ ಫಸ್ಟ್ ಟರ್ಮ್ ಯಾವುದು ಏನಾಗುತ್ತೆ 4 ಅನ್ನೋದಿಲ್ಲಿ ಕರೆಕ್ಟ್ ಆಗುತ್ತೆ.
ನೆಕ್ಸ್ಟ್ ಕ್ವಶನ್ ನೋಡ್ರಿ, at what point does the line y equal to 3x minus 6 intersect the y axis ಅಂತ ಇಲ್ಲಿ ಕೇಳಿದಾರೆ. ಸೊ ಅಂದ್ರ ಇಲ್ಲಿ ಯಾವ ಒಂದು ಪಾಯಿಂಟ್ ನಲ್ಲಿ ಏನೈತಿ y axis ಏನೈತಿ y axis ಮೇಲಿನ ಇಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ ಅಂತ ಇಲ್ಲಿ ಕೇಳಿದಾರೆ. ಸೊ ನಮಗೆ ಗಿವನ್ ಇಕ್ವೇಶನ್ ಏನದ y equal to ಏನೈತಿ 3x minus 6 ಅಂತ ಐತಿ. ಸೊ ಇಲ್ಲಿ 3x minus 6 ಅಂತದ. ಸೊ ಇಲ್ಲಿ ನಾವು ಎಕ್ಸ್ ಅನ್ನ ಏನ್ ತೊಗೊಂಡಾಗ ಏನೈತಿ y ಅನ್ನೋದು ಏನೈತಿ y ಆಕ್ಸಿಸ್ ಮೇಲೆ ಇಲ್ಲಿ ಲೈನ್ ಇಂಟರ್ಸೆಕ್ಟ್ ಆಗುತ್ತಾ ಅಂತ ನೋಡಿದಾಗ ಇಲ್ಲಿ ನಾವು ಎಕ್ಸ್ ಅನ್ನ ಇಲ್ಲಿ ಮೊದಲಿಗೆ 0 ಅಂತ ತಗೋಣ. ಸೊ ಎಕ್ಸ್ ಈಕ್ವಲ್ ಟು 0 ತಂದಾಗ y ಈಕ್ವಲ್ ಟು ಏನಾಗುತ್ತೆ y ಈಕ್ವಲ್ ಟು 0 ಮೈನಸ್ 6 ಆಗುತ್ತೆ. ಸೊ y ಈಕ್ವಲ್ ಟು ಇಲ್ಲಿ ಏನಾಗುತ್ತೆ ಮೈನಸ್ 6 ಅನ್ನೋದಿಲ್ಲಿ ಆಗುತ್ತೆ. ಸೊ ಇಲ್ಲಿ y ಆಕ್ಸಿಸ್ ಮೇಲೆ ಈ ರೀತಿ ಗ್ರಾಫ್ ಅದ. ಸೊ y ಆಕ್ಸಿಸ್ ಮೇಲೆ ನಮಗೆ ಪಾಯಿಂಟ್ ಬರ್ಬೇಕಂದ್ರೆ ಎಕ್ಸ್ ಪಾಯಿಂಟ್ ಏನೈತಿ ಅದು 0 ಆಗಿರ್ಬೇಕು. ಎಕ್ಸ್ ಪಾಯಿಂಟ್ 0 ಆಗಿತ್ತು ಅಂದ್ರೆ ಏನೈತಿ ಅದು y ಆಕ್ಸಿಸ್ ಮೇಲೆ ಪಾಯಿಂಟ್ ಬರ್ತದೆ. ಸೊ ಈಗ ಎಕ್ಸ್ ಪಾಯಿಂಟ್ ಅನ್ನ ನಾವು 0 ತಂದಾಗ ಅದ y ಪಾಯಿಂಟ್ ಏನೈತಿ y ಪಾಯಿಂಟ್ ಏನೈತಿ y ಈ ಲೈನ್ ಮೇಲೆನ ಕಟ್ ಆಗುತ್ತೆ. ಸೊ y ಆಕ್ಸಿಸ್ ಮೇಲೆ ನಮ್ದು y ಪಾಯಿಂಟ್ ಬರ್ಬೇಕಂದ್ರೆ ಏನೈತಿ ಎಕ್ಸ್ ಪಾಯಿಂಟ್ ಅನ್ನ ನಾವು 0 ಅಂತಾನೆ ತಗೋಬೇಕು. ಎಕ್ಸ್ ಪಾಯಿಂಟ್ ಅನ್ನ ನಾವು 0 ತಂದಾಗ y ಪಾಯಿಂಟ್ ಏನು ಬರ್ತದ ಅಂದ್ರೆ -6 ಅನ್ನೋದು ಬರ್ತದೆ. ಸೊ ಹಾಗಾಗಿ ಪಾಯಿಂಟ್ ಏನಾಗುತ್ತೆ 0, -6 ಅನ್ನೋದಾಗುತ್ತೆ. ಸೊ ಆಪ್ಷನ್ದಲ್ಲಿ ಆಪ್ಷನ್ ಡಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ವಾಟ್ ಪಾಯಿಂಟ್ ಡಸ್ ಲೈನ್ ಅಂದ್ರೆ ಯಾವ ಒಂದು ಪಾಯಿಂಟ್ ನಲ್ಲಿ y ಇದು ಬರ್ತದ ಅಂತ ಕೇಳಿದಾರ. ಸೊ -6 ದಲ್ಲಿ ಏನೈತಿ ನಮಗೆ ಇಲ್ಲಿ x equal to 0 ತಂದು y equal to -6 ದಲ್ಲಿ ಇದ ಲೈನ್ ಇಂಟರ್ಸೆಕ್ಟ್ ಆಗುತ್ತಂತ. ಸೊ ನೋಡ್ರಿ ಇಲ್ಲಿಗೆ ಕ್ಲಾಸ್ ಕಂಪ್ಲೀಟ್ ಆಗುತ್ತೆ. ಸೊ ನಿಮ್ಗೆ ಲ್ಯಾಂಡ್ ಸರ್ವೇರ್ ಕೋರ್ಸ್ ಬೇಕಾಗಿತ್ತಂದ್ರೆ ನೀವು ಮೆಂಬರ್ಶಿಪ್ ಅನ್ನ ತೆಗೆದುಕೊಳ್ಬಹುದು ಯೂಟ್ಯೂಬ್ ನಲ್ಲಿನ. ಸೊ ಲೆವೆಲ್ 3 ನಲ್ಲಿ ನೀವು ಜಾಯಿನ್ ಆದ್ರೆ ನಿಮ್ಗೆ ಪೇಪರ್ 2 ಕಂಪ್ಲೀಟ್ ಸಿಲೆಬಸ್ ಸಿಗ್ತದೆ, ಹಾಗೆ ಕ್ಲಾಸ್ ನೋಟ್ಸ್ ಅನ್ನ ಸೆಂಡ್ ಮಾಡಲಾಗ್ತದೆ. ನೆಕ್ಸ್ಟ್ ಲೆವೆಲ್ 5 ನಲ್ಲಿ ಜಾಯಿನ್ ಆದ್ರೆ ನಿಮ್ಗೆ ಪೇಪರ್ 2 ಆಲ್ ಕ್ಲಾಸಸ್ ಕ್ಲಾಸ್ ನೋಟ್ಸ್ ಸಿಗುತ್ತೆ, ಹಾಗೆ ಚಾಪ್ಟರ್ ವೈಸ್ ಟೆಸ್ಟ್ ಸಿಗ್ತದೆ. ಆಲ್ ಸಬ್ಜೆಕ್ಟ್ ಅಂದ್ರೆ ಪೇಪರ್ 2 ಸಂಬಂಧಪಟ್ಟಾಗೆ ಮಾತ್ರ. ನೆಕ್ಸ್ಟ್ ಮಾಡೆಲ್ ಕ್ವಶನ್ ಪೇಪರ್. ಸೊ ಮಾಡೆಲ್ ಕ್ವಶನ್ ಪೇಪರ್ ಮಿನಿಮಮ್ 10 ಏನೈತಿ ಫುಲ್ ಲೆಂತ್ ಇರ್ತಾವ. ಫುಲ್ ಲೆಂತ್ ಮತ್ತು ಈಚ್ ಸಬ್ಜೆಕ್ಟ್ ಏನೈತಿ ಮಿನಿ ಟೆಸ್ಟ್ ಇರ್ತಾವ, ಅಂದ್ರೆ 50 ಕ್ವಶನ್ ಇರುವಂಥದ್ದು. ನೆಕ್ಸ್ಟ್ ಏನೈತಿ ಚಾಪ್ಟರ್ ವೈಸ್ ಟೆಸ್ಟ್ ಕೂಡ ಇರ್ತದೆ. ಸೊ ಇವ 10+ ಆಗ್ಬೋದು, 10 ಅಂತೂ ಮಿನಿಮಮ್ ಸೆಂಡ್ ಮಾಡಲಾಗ್ತದೆ. ಸೊ 10+ ಕೂಡ ಇವು ಆಗ್ಬೋದು. ಸೊ ಇದು 299 ಇರ್ತದೆ. ಸೊ 1 ಮಂತ್ ನೀವು ಸಬ್ಸ್ಕ್ರಿಪ್ಷನ್ ಅನ್ನ ತಗೋಬಹುದು. ಸೊ ನೆಕ್ಸ್ಟ್ ಮಂತ್ ನೀವು ಕ್ಯಾನ್ಸಲ್ ಕೂಡ ಮಾಡ್ಕೋಬಹುದು. ಸೊ ಕ್ಯಾನ್ಸಲ್ ಮಾಡಿದ ನಂತರ ಏನೈತಿ ನಿಮಗೆ ಕ್ಲಾಸಸ್ ಬರಂಗಿಲ್ಲ, ಬಟ್ ಇವ PDF ನೋಟ್ಸ್ ಅಷ್ಟು ಕೂಡ ನಿಮ್ಗೆ ಸಿಗತ್ತಾವ 299. ಸೊ ಇಷ್ಟು ಕಡಿಮೆ ಬೆಲೆಯಲ್ಲಿ ನಿಮ್ಗೆ ಇಷ್ಟೊಂದು ಎಲ್ಲ ಆಪರ್ಚುನಿಟಿಗಳು ಎಲ್ಲಿಯೂ ಸಿಗಕ್ಕೆ ಸಾಧ್ಯನೇ ಇಲ್ಲ. ಸೊ ನೋಡ್ರಿ, ಏನೋ ಡೌಟ್ ಇದ್ರೂ ಮೆಸೇಜ್ ಮಾಡ್ಕೇರಿ. ಸೊ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಇರ್ತದೆ. ಸೊ ಟೆಲಿಗ್ರಾಮ್ದಲ್ಲಿ ಮೆಸೇಜ್ ಮಾಡಿರಿ ಅಥವಾ ಈ ವಿಡಿಯೋದ ಕಮೆಂಟ್ ಬಾಕ್ಸ್ನಲ್ಲಿಯೂ ತಿಳಿಸ್ರಿ, ನಾ ಅಲ್ಲಿ ಕೂಡ ರಿಪ್ಲೈ ಮಾಡ್ತೀನಿ. ಸೊ ಇಲ್ಲಿಗೆ ವಿಡಿಯೋ ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್.